ಎಡ್ವಿನ್ ಲೂಟಿನ್ಸ್ ಅವರು ಸಂಸತ್ ಭವನದ ನಕ್ಷೆ ತಯಾರಿಸುವಾಗ ಅವರಿಗೆ ಈ ದೇವಾಲಯದ ಬಗ್ಗೆ ಗೊತ್ತಿತ್ತಾ ಅಂತ. ಸ್ನೇಹಿತರೆ, ಭಾರತದ ಸಂಸತ್ ಭವನ ಅಂದ್ರೆ ಅದು ಬರೀ ಕಟ್ಟಡವಲ್ಲ, ನಮ್ಮ ಪ್ರಜಾಪ್ರಭುತ್ವದ ದೇಗುಲ. 1927ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲೂಟಿನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಇದನ್ನ ನಿರ್ಮಿಸಿದ್ರು ಅಂತ ನಮಗೆ ಇತಿಹಾಸ ಹೇಳುತ್ತೆ. ಆದ್ರೆ ಈ ವಿನ್ಯಾಸದ ಹಿಂದಿರೋ ಸತ್ಯವೇ ಬೇರೆ. ಅಂದ್ರೆ ನೀವು ನಂಬ್ತೀರಾ? ಪಾರ್ಲಿಮೆಂಟ್ ಕಟ್ಟೋ 100 ವರ್ಷಗಳ ಮೊದಲೇ ನಮ್ಮ ದೇಶದ ಒಂದು ಅಚ್ಚರಿಯ ವಿನ್ಯಾಸವೊಂದು ನಿರ್ಮಾಣವಾಗಿತ್ತು. ನಿಮ್ಮ ಇತಿಹಾಸನ ಇವತ್ತು ನಿಮ್ನೆಲ್ಲ ಕರ್ಕೊಂಡು ಹೋಗ್ತಿರೋದು ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯ ಮಿಟೋಲಿಗೆ. ಇಲ್ಲಿ ಒಂದು ಗುಡ್ಡದ ಮೇಲೆ ಸುಮಾರು 100 ಅಡಿ ಎತ್ತರದಲ್ಲಿ ಅದ್ಭುತವಾದ ಚೌಸತ್ ಯೋಗಿನಿ ದೇವಾಲಯ ಇದೆ. ಈ ದೇವಾಲಯವನ್ನ ಸುಮಾರು 11ನೇ ಶತಮಾನದಲ್ಲಿ ಅಂದ್ರೆ 1045ರಲ್ಲಿ ಕಚ್ಚಾಪಗಾತ ರಾಜ ದೇವಪಾಲ ನಿರ್ಮಿಸಿದ ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ. ವಿಶೇಷ ಅಂದ್ರೆ ಸುಮಾರು 1000 ವರ್ಷಗಳ ಹಳೆಯ ಈ ಶಕ್ತಿಯ ಕೇಂದ್ರವು ಅಚಲವಾಗಿ ನಿಂತಿದೆ. ಈ ದೇವಾಲಯದ ವಿನ್ಯಾಸವೇ ಒಂದು ಅತ್ಯದ್ಭುತ. ಇದು ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿದೆ. ಇಲ್ಲಿ 64 ಉಪಮಂದಿರಗಳಿವೆ. ಪ್ರತಿಯೊಂದರಲ್ಲೂ ಶಿವನ ಲಿಂಗ ಮತ್ತು ಯೋಗಿನಿಯರ ವಿಗ್ರಹಗಳಿವೆ. ಈ ಇಡೀ ಕಟ್ಟಡ 64 ಕಂಬಗಳ ಮೇಲೆ ನಿಂತಿವೆ ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಮುಖ್ಯ ಮಂದಿರವಿದೆ. 1000 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಮಷಿನ್ಗಳಿಲ್ಲದೆ ಕೇವಲ ಕಲ್ಲುಗಳನ್ನ ಜೋಡಿಸಿ ಇಷ್ಟು ಪರಿಪೂರ್ಣತೆಯ ವೃತ್ತಾಕಾರದ ಕಟ್ಟಡವನ್ನ ಕಟ್ಟಿದ್ರು ಅನ್ನೋದು ಇಂದಿನ ಇಂಜಿನಿಯರ್ ಗಳಿಗೆ ಅಚ್ಚರಿ ಮೂಡಿಸಿದೆ. ಈಗ ಅಸಲಿ ವಿಷಯಕ್ಕೆ ಬರೋಣವಾ. ಎಡ್ವಿನ್ ಲೂಟಿನ್ಸ್ ಅವರು ಸಂಸತ್ ಭವನದ ನಕ್ಷೆ ತಯಾರಿಸುವಾಗ ಅವರಿಗೆ ಈ ದೇವಾಲಯದ ಬಗ್ಗೆ ಗೊತ್ತಿತ್ತಾ ಅಂತ. ಹೌದಲ್ವಾ? ಯಾಕಂದ್ರೆ ಇತಿಹಾಸಕಾರರ ಪ್ರಕಾರ ಬ್ರಿಟಿಷರು ಭಾರತದ ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡುವಾಗ ಈ ದೇವಾಲಯದಿಂದ ತುಂಬಾ ಪ್ರಭಾವಿತರಾದರು. ಪಾರ್ಲಿಮೆಂಟ್ ನ ಹೊರಗಿನ ಕಂಬಗಳ ಸಾಲು, ಅವರ ವೃತ್ತಾಕಾರದ ವಿನ್ಯಾಸ ಎಲ್ಲವೂ ಈ ಚೌಸತ್ ಯೋಗಿನಿ ದೇವಾಲಯದ ನಕಲಿಯಂತೆ ಕಾಣಿಸುತ್ತವೆ. ಬ್ರಿಟಿಷರು ಇದನ್ನ ಒಪ್ಪಿಕೊಳ್ಳದೆ ಇರಬಹುದು, ಆದ್ರೆ ಕಣ್ಣಿಗೆ ಕಾಣೋ ಸತ್ಯವನ್ನ ಯಾರು ಕೂಡ ಸುಳ್ಳು ಮಾಡೋಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಆಶ್ಚರ್ಯ ಅಂದ್ರೆ ಈ ದೇವಾಲಯ ಇರುವ ಪ್ರದೇಶ ಭೂಕಂಪಕ್ಕೆ ಹೆಚ್ಚು ತುತ್ತಾಗುವ ಜಾಗ. ಆದ್ರೂ 1000 ವರ್ಷದಿಂದ ಈ ಕಟ್ಟಡಕ್ಕೆ ಏನೂ ಆಗಿಲ್ಲ. ಇಲ್ಲಿನ ಜನಸಂಗ್ರಹಣೆ ವ್ಯವಸ್ಥೆ ಮತ್ತು ಗಾಳಿಯ ಸಂಚಾರದ ವಿನ್ಯಾಸ ಅದೆಷ್ಟು ಬುದ್ಧಿವಂತಿಕೆಯಿಂದ ಕೂಡಿದೆ ಅಂದ್ರೆ ಅದು ಇಂದು ಗ್ರೀನ್ ಬಿಲ್ಡಿಂಗ್ ಕಾನ್ಸೆಪ್ಟ್ಗೆ ಸಮವಾಗಿತ್ತು. ಸಂಸತ್ ಭವನಕ್ಕೆ ಈ ದೇವಾಲಯ ಪ್ರೇರಣೆಯೋ ಅಥವಾ ಕಾಪಿಯೋ ಅನ್ನೋದು ಎರಡನೇ ಮಾತು. ಆದ್ರೆ ನಮ್ಮ ಪೂರ್ವಜರ ಜ್ಞಾನ ಮತ್ತು ಕಲೆ ವಿಶ್ವಕ್ಕೆ ಮಾದರಿ ಅನ್ನೋದರಲ್ಲಿ ಸಂಶಯವೇ ಇಲ್ಲ. 1000 ವರ್ಷಗಳ ಹಿಂದೆ ಮಿಟೋಲಿಯ ಕಲ್ಲುಗಳಲ್ಲಿ ಬರೆಯಲಾದ ಈ ಕತೆ ದೆಹಲಿಯ ರಾಜಪಥದಲ್ಲಿ ಪ್ರತಿಧ್ವನಿಸುತ್ತಿದೆ. ಇಂತಹ ಶ್ರೇಷ್ಠ ಇತಿಹಾಸವನ್ನ ಕಾಣಬಹುದಾಗಿದೆ ನಮ್ಮಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಅಂಡ್ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹದ್ದೇ ರೋಚಕ ಇತಿಹಾಸಕ್ಕಾಗಿ ನಮ್ಮ ಇತಿಹಾಸಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.